ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ರಮಣ ಭಗವತ್ ಪಾದಾಂಭೋಜೆ ಸದಾ ರಮತಾಂ ಮನೋ. ರಮಣ ಭಗವತ್ ಪಾದಾಂಭೋಜೆ ಸದಾ ರಮತಾಂ ಮನೋ. ಮಹರ್ಷಿಗಳ ಚಿಂತನ ಅಂತ ತಿಳ್ಕೋಬೇಡಿ, ಆತ್ಮಚಿಂತನ. ನನ್ನ ಸ್ವರೂಪ ಏನು ಅನ್ನುವಂಥದ್ದೇ ರಮಣ ಚಿಂತನ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರ ತರಣಂ. ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರ ತರಣಂ. ಗುರು ಮಹಾರಾಜ್ ಗುರು ಜೈ ಜೈ. ಸ್ವಾಮಿನಾಥ ಸದ್ಗುರು ಜೈ ಜೈ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಅರುಣಾಚಲ ಶಿವ ಅರುಣಾಚಲ ಶಿವ. ಅರುಣಾಚಲ ಶಿವ ಅರುಣ ಶಿವೋ. ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರ ತರಣಂ. ದುಸ್ತರ ಭವಸಾಗರ ತರಣಂ. ಸದ್ಗುರುನಾಥ್ ಮಹಾರಾಜ್ ಕಿ. ಮಹರ್ಷಿಗಳ ಒಂದು ಪ್ರಾರ್ಥನೆಯ ಮಂತ್ರ ಇದೆ. ನಮ್ಮ ಉಪದೇಶ ಸಾರ ಪುಸ್ತಕದಲ್ಲಿದೆ ಅದು. ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಿದ್ದಿರಬೇಕು ಪುಸ್ತಕ, ನೋಡಿ, ಎಲ್ಲೋ ಒಂದು ಮೂಲೆಯಲ್ಲಿ ಇರಬೇಕು.
ಉಪದೇಶ ಸಾರ ಪುಸ್ತಕ ಅದರಲ್ಲಿ ಮೊದಲಿಗೆ ಇದೆ. ಇವಾಗ ನಾನೊಬ್ಬನೇ ಹೇಳ್ತೇನೆ, ನೀವು ಹೇಳೋದು ಬೇಡ. ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ರಮಣ ಚಿಂತನ ಅನ್ನುವ ಶೀರ್ಷಿಕೆ ಉಪದೇಶ ಸಾರದಿಂದ ಆಮೇಲೆ ಸದ್ದರ್ಶನದಿಂದ ದಿವಸಕ್ಕೆ ಒಂದು ಶ್ಲೋಕ ತಗೊಳ್ಳೋದು. 16ನೇ ವಯಸ್ಸಿಗೆ ಯೌವನದ ಹೊಸ್ತಿಲಿಗೆ ಕಾಲಿಡುವಂತಹ ಸಮಯ. ಮನಸ್ಸು ಚಂಚಲವಾಗಿ ಹೆಣ್ಣು ಹೊನ್ನು ಮಣ್ಣು ಐಶ್ವರ್ಯ ಕೀರ್ತಿ ಅಧಿಕಾರ ಅನ್ನುವ ರೀತಿಯಲ್ಲಿ ಹೊರ ಜಗತ್ತಲ್ಲಿ ಲಾಲಸೆ, ವಿಷಯ ಲಾಲಸೆ, ವಿಷಯ ಲಂಪಟತನ ಅಂತಂತೇವೆ. ಬುದ್ಧಿ ನಿರ್ಧಾರಕ್ಕೆ ಬಂದಿದೆ ನನ್ನ ಸುಖ ಹೊರಗಿನ ವಿಷಯಗಳಲ್ಲಿ. ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಓಡ್ತದೆ ನಾಗಾಲೋಟದಲ್ಲಿ. ಅಂಥ ಯೌವನದ ಹೊಸ್ತಿಲಿಗೆ ಕಾಲಿಡುವ ವಯಸ್ಸು 16, ಷೋಡಶ ಅಂತೇವೆ. ಆ 16ನೇ ವಯಸ್ಸಿಗೆ ಹುಡುಗಾಗಲಿ ಹುಡುಗಿಯಾಗಲಿ ಅಪ್ಪ ಅಮ್ಮನನ್ನೇ ನೋಡುವ ರೀತಿ ಬೇರೆ. ನನ್ನ ಮಗುವನ್ನುವ ರೀತಿಯಲ್ಲಿ ಪ್ರೀತಿಯಿಂದ ಮುದ್ದಾಡಿ ಮಗುವನ್ನು ದೊಡ್ಡದು ಮಾಡಿದ ತಾಯಿ, ತಾಯಿಗೇ ಅಪ್ಪಿಕೊಂಡು ತಾಯಿಯ ಮಡಿಲಲ್ಲೇ ಮಲಗಿಕೊಂಡು ಅಲ್ಲೇ ಬೆಳೆದಂಥ ಮಗು 12, 14, 16 ಆಮೇಲೆ ತಾಯಿಯ ಹತ್ತಿರ ಇಲ್ಲಲ್ಲ. ತಾಯಿಯನ್ನು ನೋಡುವ ರೀತಿಯೇ ಬೇರೆ. ಏನಾಯಿತು? ಯಾರಿಗೆ? ಅದೇ ತಾಯಿ, ಅದೇ ತಂದೆ, ಅದೇ ಮನೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಭೂಮಿ. ಪರಿಸರ ಏನು ಬದಲಾವಣೆ ಆಗಿಲ್ಲ. ಏನು ಬದಲಾವಣೆ ಆಯಿತು? ಹುಡುಗ ಬೆಳೆದ ಹುಡುಗಿ ಅನ್ನುವಂಥವಳು ಬೆಳೆದು ನಿಂತಳು. ಸ್ವಾಮೀಜಿ ನಮ್ಮ ಮಗು ವಯಸ್ಸಿಗೆ ಬಂದಳು. ಸರ್, ವಯಸ್ಸಿಗೆ ಬಂದರು ಅನ್ನುವ ಶಬ್ದದ ಅರ್ಥ ಏನು? ನಮ್ಮ ಪ್ರಕಾರ ಅವರಿಗಿನ್ನು ಬುದ್ಧಿ ಬಂತು, ಬುದ್ಧಿವಂತರಾಗಿ ಬೆಳೆಯುತ್ತಿದ್ದಾರೆ ಅನ್ನುವ ರೀತಿಯಲ್ಲಿ ನಮ್ಮ ಪ್ರಕಾರ. ಆದರೆ ಶಾಸ್ತ್ರದ ಪ್ರಕಾರ ಅಲ್ಲಿಂದಲೇ ನಾವು ಹಾಳಾಗೋದು. ನಾವು ಹಾಳಾಗುವ ದಿವಸ ಅದು. ಹಾಳಾಗುವ ದಿವಸ ಅಂದ್ರೇನು? ನಮ್ಮ ಬುದ್ಧಿ ಅದು ಬೆಳೀತಾ 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 ಬರುವಂಥ ಸ್ಥಿತಿ. ಯಾವಾಗ ನಾನು ಮಗುವಾಗಿದ್ದೆ, ಸಣ್ಣ ಬಾಲಕನಾಗಿದ್ದೆ, ನಾನು ಬೇರೆ, ಪ್ರಪಂಚ ಬೇರೆ, ನಾನು ಬೇರೆ, ತಂದೆ ಬೇರೆ, ನಾನು ಬೇರೆ, ತಾಯಿ ಬೇರೆ, ಎಲ್ಲ ಪ್ರಪಂಚದ ವಸ್ತುಗಳೆಲ್ಲ ನನಗಿಂತ ಬೇರೆ, ಅದಿರಲಿಲ್ಲ.
ಎಲ್ಲ ಪ್ರಾಣಿಗಳ ಜೊತೆಯಲ್ಲಿ, ನನ್ನ ಹತ್ತಿರ ಇದ್ದಂಥ ಎಲ್ಲ ಮಕ್ಕಳ ಜೊತೆಯಲ್ಲಿ ಒಂದಾಗಿರ್ತಿದ್ದೆ. ಮಾತ್ರ ಅಲ್ಲ, ವಯಸ್ಸು ಸಣ್ಣದಿರಬಹುದು, ದೇಹ ಸಣ್ಣದಿದ್ದಿರ್ಬೋದು, ನಿಮ್ಮ ಪ್ರಕಾರ ಬುದ್ಧಿ ಬೆಳೆದಿರಲಿಕ್ಕಿಲ್ಲ ಅಂತ ನೀವು ತಿಳ್ಕೊಳ್ಳೋದು 2 ವರ್ಷದ 3 ವರ್ಷದ 5 ವರ್ಷದ ಮಗುವಾಗಿದ್ದೆ. ಸಂತೋಷವಾಗಿದ್ದೆಲ್ಲ, ಆನಂದವಾಗಿದ್ದೆ, ಸಂತೋಷವಾಗಿದ್ದೆ. ಯಾಕೆ ಹೇಳಿ? ಕಣ್ಣಿಗಿರುವ ಜಗತ್ತು, ಸೂರ್ಯ, ಚಂದ್ರ, ಭೂಮಿ, ಗಾಳಿ, ನೀರು, ಬೆಳಕು, ಎಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಲ್ಲವೂ ನಾನು ಹುಟ್ಟುವಾಗ ಹೇಗಿತ್ತು ಹಾಗೇ ಇದ್ದಾವೆ. ಸೂರ್ಯ ಬದಲಾಗಲಿಲ್ಲ, ಚಂದ್ರ ಬದಲಾಗಲಿಲ್ಲ, ಭೂಮಿ ಆನಂದವಾಗಿ ತಿರುಗ್ತಾ ಇದೆ, ಗಿಡ ಮರಗಳು ಚಂದದಲ್ಲಿ ಬೆಳೆಯುತ್ತಾ ಇವೆ. ಪ್ರಪಂಚದ ವಸ್ತುಗಳು ಆವಾಗ ನನ್ನ ಕಣ್ಣು ಮುಂದೆ ಏನಿದ್ದು ಈಗಲೂ ಹಾಗೆ. ಏನು ಸ್ವಾಮಿ ಬೆಳೆದದ್ದು? ನನ್ನ ಬುದ್ಧಿ ಬೆಳೆಯಿತು ಸ್ವಾಮಿ. ಬುದ್ಧಿ ಬೆಳೆಯಿತಂದ್ರೇನು? ಆ ಪ್ರಪಂಚದ ವಸ್ತುಗಳನ್ನು ಬೇಕು, ಬೇಕದು, ಬೇಕು, ಬೇಕಿದೆ ನನಗಿನ್ನೊಂದು ವಸ್ತುಗಳ ಹಿಂದೆ ಓಡುವುದನ್ನು ಶುರು ಮಾಡಿದೆ. ಆರಂಭದಲ್ಲಿ ವಸ್ತುಗಳ ಬೆನ್ನಟ್ಟಿದೆ, ಅದರ ನಂತರ ವ್ಯಕ್ತಿಗಳ ಬೆನ್ನಟ್ಟಿದೆ. ನನ್ನಲ್ಲೇ ಇರುವ ಸುಖ, ನನ್ನಲ್ಲೇ ಇರುವ ನಿಜವಾದ ಆನಂದ ಮರ್ತೆ ಸ್ವಾಮಿ. ಮಹರ್ಷಿಗಳ, ಇವಾಗ ನಾವೊಂದು ಶ್ಲೋಕ ಹೇಳಿದೆವಲ್ಲ, ಮಹರ್ಷಿಗಳ ಧ್ಯಾನ ಶ್ಲೋಕ. ಅಂತರ್ಯಶ್ಚ ಬಹಿರ್ವಿಧೂತ ತಿಮಿರಂ. ಅಂತಹ ಒಳಗೆ, ಬಹಿಹಿ ಹೊರಗೆ. ಅಂತಹ ಒಳಗೆ, ಬಹಿಹಿ ಹೊರಗೆ. ಯಹ ಯಾರು, ವಿಧೂತ ತಿಮಿರಃ ಯಾರು ತನ್ನ ಅಜ್ಞಾನ ಅನ್ನುವ ಕತ್ತಲೆಯನ್ನು ಚೆನ್ನಾಗಿ ತೊಳ್ಕೊಂಡವನು, ಅಂದ್ರೇನು ಕಳ್ಕೊಂಡವನು. ಅಂತರ್ಯಶ್ಚ ಬಹಿರ್ವಿಧೂತ ತಿಮಿರಂ. ಯಹ ಯಾರು ತನ್ನ ಒಳಗಿನ ಹಾಗೂ ಹೊರಗಿನ ಎರಡೂ ಕತ್ತಲೆಯನ್ನು, ಎರಡೂ ಅಜ್ಞಾನವನ್ನು, ಎರಡೂ ಕಶ್ಮಲವನ್ನು ಪೂರ್ಣ ರೀತಿಯಲ್ಲಿ ತೊಳ್ಕೊಂಡಿದ್ದಾನೋ. ಇವಾಗ ಹೇಳಿ, ಒಳಗಿನ ಕಶ್ಮಲ, ತಿಮಿರ ಅಂದ್ರೇನು? ಒಳಗಿನ ಕಶ್ಮಲ, ಹೊರಗಿನ ಕಶ್ಮಲ. ಏನು ಸ್ವಾಮಿ? ಆಲೋಚನೆ ಮಾಡಿ. ಹೊರಗೆ ಒಳಗೆ, ಈ ಹೊರಗೆ ಒಳಗೆ, ಆಗ ಈಗ, ಅಲ್ಲಿ ಇಲ್ಲಿ ಎಲ್ಲ ಶಬ್ದಗಳು ಸ್ವಾಮಿ ನಮ್ಮ ಮನಸ್ಸಿನ ಭ್ರಾಂತಿ, ತಿಮಿರ, ಅಜ್ಞಾನ, ಅಂಧಕಾರ, ಕತ್ತಲೆ. ಅದನ್ನು ಕಳ್ಕೊಂಡವರು, ಅದನ್ನು ತೊಳ್ಕೊಂಡವರು, ಅದನ್ನು ಚೆನ್ನಾಗಿ ಅನುಭವದ ಮೂಲಕ ದಾಟಿ ನಿಂತವರು. ಯಹ ಯಾರು, ತಸ್ಮೈ ರಮಣಾಯ ಲೋಕ ಗುರವೇ ನಮಃ. ಹೊರಗೆ ಒಳಗೆ ಅನ್ನುವ ಭ್ರಾಂತಿಯನ್ನು ಕಳ್ಕೊಂಡವರು. ನಾವೇನು ಹೇಳೋದೇಳಿ ಸ್ವಾಮೀಜಿ? ಆತ್ಮ ಎಲ್ಲಿದೆ ಸ್ವಾಮೀಜಿ? ಆತ್ಮ ಎಲ್ಲಿದೆ ಅಂದ್ರೇನು? ನಾವೇನು ಕೇಳೋದು? ಪ್ರಶ್ನೆ ಹೇಳಿ. ಆತ್ಮ ಎಲ್ಲಿದೆ ಅಂತ ಏನು ಕೇಳೋದು ನಾವು? ಸ್ವಾಮೀಜಿ ಕೆಲವರು ಅಂತಾರೆ ಆತ್ಮ ಒಳಗಿದೆ ಅಂತ ಹೇಳಿ. ಸ್ವಾಮೀಜಿ ಮತ್ತು ನೀವಂತೀರ ಸ್ವಾಮೀಜಿ ದೇವರು ಆತ್ಮ ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ಅಂಥೇಳಿ. ಸ್ವಾಮೀಜಿ ದೇವರು ಕಾಣಲ್ವೇ? ಅಲ್ಲ, ಎಲ್ಲೆಲ್ಲೂ ಇದೆ, ಎಲ್ಲೆಲ್ಲೂ ಇದ್ದರೆ ಕಾಣಬೇಕಲ್ಲವನು. ಒಳಗಂದ್ರೆ ಎಲ್ಲಿ? ಹೋಗುವ. ಒಳಗಂದ್ರೆ ಎಲ್ಲಿ? ಹೋಗುವ. ಅಂತಹ ಒಳಗೆ. ಒಳಗಂದ್ರೆ ಎಲ್ಲಿ ಸ್ವಾಮಿ?
ಯಾವುದರ ಒಳಗೆ? ದೇಹದ ಒಳಗೆ. ದೇಹದ ಒಳಗೆ ಅಂದರೆ ಎಲ್ಲಿ? ಇಂದ್ರಿಯಗಳು, ಇಂದ್ರಿಯಗಳ ಒಳಗೆ. ಇಂದ್ರಿಯಗಳ ಒಳಗೆ ಅಂದರೆ ಮನಸ್ಸು, ಮನಸ್ಸಿನ ಒಳಗೆ. ಮನಸ್ಸಿನ ಒಳಗೆ ಅಂದರೆ ಬುದ್ಧಿ, ಬುದ್ಧಿಯ ಒಳಗೆ. ಸ್ವಾಮೀಜಿ ಈ ಒಳಗೆನ್ನುವ ಶಬ್ದ ಅಂದರೆ ಏನು ಸ್ವಾಮಿ? ಆಲೋಚನೆ ಮಾಡಿ. ಒಳಗೆ ಹೊರಗೆನ್ನುವ ಶಬ್ದ ನಮ್ಮ ಮನಸ್ಸಿನ ಭ್ರಾಂತಿ. ಆಲೋಚನೆ ಮಾಡಿ. ಒಳಗೆ ಹೊರಗೆನ್ನುವ ಶಬ್ದ ನೀವು ಉಪಯೋಗಿಸೋದು ಯಾವಾಗ ಹೇಳಿ? ಯಾವಾಗ? ಬೆಳಿಗ್ಗೆ ಎದ್ದ ಮೇಲೆ. ಬೆಳಿಗ್ಗೆ ಎದ್ದು ಈ ದೇಹ ನಾನು ಅನ್ನುವ ರೀತಿಯಲ್ಲಿ ನೀವು ಇದಕ್ಕೆ ಅಂಟಿಕೊಂಡ ಮೇಲೆ ಅಂತಹ ಬಹಿಹಿ, ಒಳಗೆ ಹೊರಗೆ. ಓಯ್, ರಾತ್ರಿ ನಿದ್ದೆ ಬರ್ತದ? ರಾತ್ರಿ ನಿದ್ದೆ ಮಾಡ್ತೀರಾ? ಎಲ್ಲಿ? ಒಳಗೋ ಹೊರಗೋ? ರಾತ್ರಿ ನಿದ್ದೆ ಮಾಡುವಾಗ ನೀವೆಲ್ಲಿ ಸ್ವಾಮೀಜಿ? ಅಲ್ಲ, ರಾತ್ರಿ ನಿದ್ದೆ ಮಾಡುವಾಗ ಎಲ್ಲಿಂದರೆ ಇವಾಗ ಎಲ್ಲಿರೋದು? ಇವಾಗ ನಾವು ತಿಳಿದಿರೋದು ಈ ದೇಹದ ಒಳಗೆ. ಆಲೋಚನೆ ಮಾಡಿ. ಆಯಿತು, ದೇಹದ ಒಳಗೆ ಅಂದರೆ ಎಲ್ಲಿ? ಎಷ್ಟೋ ಜನ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಹ್ಞೂ ಸ್ವಾಮಿ, ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಒಳಗೆ ಅದಕ್ಕೇನದು ಮೊದಲನೇದು ರೂಮ್ಗೆ ಏನು ಹೆಸರು? ಡ್ರಾಯಿಂಗ್ ರೂಮ್ ಅಂತ ಹೇಳೋದಲ್ಲ, ಕೂತ್ಕೊಳ್ಳುವಂಥ ಎಲ್ಲಿ ಎಲ್ಲ ಒಳ್ಳೆ ಸೋಫಾ ಸೆಟ್ ಎಲ್ಲ ಹಾಕಿರ್ತಾರೆ. ಒಳಗೆ ಹೋಗಿ ಕೂತ್ಕೊಂಡಿರ್ತೇವೆ. ಸ್ವಲ್ಪ ಹೊತ್ತಾದಮೇಲಿಂದ ಸ್ವಾಮೀಜಿ ಒಳಗೆ ಬನ್ನಿ. ಎಲ್ಲೋ ಇನ್ನೂ ಒಳಗೆ ಸರಿ, ಡೈನಿಂಗ್ ರೂಮ್ ಸ್ವಾಮೀಜಿ ಒಂದು ಒಳಗೆ ಬನ್ನಿ. ಇನ್ನೆಲ್ಲಿ ಒಳಗೆ ಅಂದರೆ ಸ್ವಾಮಿ ದೇವರ ಕೋಣೆಯನ್ನು ನೋಡಿ ಹೋಗಿ ಸ್ವಾಮಿ. ದೇವರ ಕೋಣೆ ನೋಡಿದ ಮೇಲೆ ಅಡುಗೆ ಮನೆಗೊಂದು ಸ್ವಾಮಿ. ಈ ಒಳಗೆ 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 ಅನ್ನುವ ಇವಾಗ ಆಲೋಚನೆ ಮಾಡಿ. ನಿಮ್ಮ ಮನೆಯ ಕಂಪೌಂಡ್ ಒಳಗೂ ಬಂದಿದ್ದೇನೆ, ಕಂಪೌಂಡ್ ಒಳಗೆ ಬಂದು ನಿಮ್ಮ ಮುಖ್ಯ ದ್ವಾರದ ಒಳಗೂ ಬಂದಿದ್ದೇನೆ. ಅದರ ನಂತರ ನಿಮ್ಮ ಡ್ರಾಯಿಂಗ್ ರೂಮಲ್ಲೂ ಕೂತಿದ್ದೇನೆ. ಅಲ್ಲಿಂದ ಒಳಗೆ ಪಡಸಾಲೆಗೂ ಬಂದೆ, ಒಳಗೆ ದೇವರ ಕೋಣೆಗೂ ಬಂದೆ, ಅಡುಗೆ ಕೋಣೆಗೂ ಬಂದೆ. ಇನ್ನೂ ಒಳಗಂದ್ರೇನು? ಹೊರಗೆ. ಆಚೆ ಕಡೆ ಬಾಗಿಲು ತೆಗೆದ್ರೆ ಇನ್ನು ಹೊರಗಡೆ. ಸ್ವಾಮಿ, ನೀವು ಆಲೋಚನೆ ಮಾಡಿ. ಇಲ್ಲಿ ಒಳಗೆ 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 ಅನ್ನುವ ಶಬ್ದ ಎಲ್ಲಿ ಹೇಳಿ? ನೆನಪಿರಲಿ. ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ, ನಮ್ಮ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿ, ಅದು ಸ್ಪಂದನ ಶುರುವಾಯಿತು, ಅದು ಕುಣಿಲಿಕ್ಕೆ ಶುರುವಾಯಿತು. ಒಳಗೆ ಹೊರಗೆ, ಒಳಗೆ ಹೊರಗೆ. ಆ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಂತಿತು. ಒಳಗೂ ಇಲ್ಲ ಹೊರಗೂ ಇಲ್ಲ. ಸ್ವಾಮಿ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣ, ಶಿವ, ಆತ್ಮತತ್ವ, ಪರಮಾತ್ಮ ಜ್ಯೋತಿ ನಿಮ್ಮ ಮನಸ್ಸು ಬುದ್ಧಿಯ ಒಳಗೂ. ಆ ಮನಸ್ಸು ಬುದ್ಧಿ ಎದ್ದಾಗ ನಿಮ್ಮ ನೀನು ಅನ್ನುವ ಈ ದೇಹಕ್ಕೊಂದು ಇದನ್ನು ಇತಿಮಿತಿಗೊಳಿಸಿದ್ದೀರಲ್ವ, ಇದು ಮಾತ್ರ ನಾನು, ಇದಕ್ಕಿಂತ ಹೊರಗಿದ್ದು ಜಗತ್ತು. ಹೌದಲ್ಲ? ನಮ್ಮ ಪ್ರಕಾರ ಇದು ಮಾತ್ರ ನಾನು, ಇದಕ್ಕಿಂತ ಹೊರಗಿದ್ದು ಜಗತ್ತು. ಸುಳ್ಳು. ಹೊರಗೆ ಕಾಣುವ ಜಗತ್ತು ಇದು ಪಂಚಭೂತಗಳೇ, ಇದು ಪಂಚಭೂತವೇ. ಇದನ್ನು ಹೊರಗೆ ಅಂತ ಅನ್ಬೇಡಿ. ಇದು ಒಳಗೆ, ಜಗತ್ತು ಒಳಗೆ. ಜಗತ್ತು ಅನ್ನುವಂಥ ಶಬ್ದ, ವಿಶ್ವ ಅನ್ನುವಂಥ ಶಬ್ದ ವಿಷ್ಣುವಿಗಿಂತ ಬೇರೆ ಅಲ್ಲ. ವಿಶ್ವಸ್ಮೈ ನಮಃ, ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಶಬ್ದ ವಿಶ್ವಂ. ವಿಶ್ವಂ ಅಂದರೆ ಯಾವುದು? ಎಚ್ಚರ, ಕನಸು, ನಿದ್ದೆ. ಎಚ್ಚರ, ಕನಸು, ನಿದ್ದೆ ಅನ್ನುವಂಥ ಮೂರೂ ಹೊರಗಿಲ್ಲ. ನಾವು ತಿಳ್ಕೊಂಡದ್ದು ಏನು ಹೇಳಿ? ಎಚ್ಚರ, ಕನಸು, ನಿದ್ದೆ, ಇದು ಮೂರು ಹೊರಗೆ.
ನನ್ನ ಮನಸ್ಸನ್ನುವಂಥದ್ದು ಅನುಭವಿಸುವಂಥದ್ದು ಒಳಗೆ. ತಮ್ಮ, ನೀನು ನಿನ್ನ ಮನಸ್ಸು ಅನ್ನುವಂಥದ್ದಿಲ್ಲದಿದ್ದರೆ ಎಚ್ಚರ ಎಲ್ಲಿ ಹೇಳಿ ನೋಡ. ಮನಸ್ಸನ್ನುವಂಥದ್ದು ಎದ್ದರೆ ಎಚ್ಚರ, ಅದು ಸ್ವಲ್ಪ ಸ್ವಲ್ಪ ಕುಣಿದ್ರೆ ಕನಸು, ಅದು ನಿಂತರೆ ನಿದ್ದೆ. ಅಂದರೆ ನಿಂತರೆ ಅಂದ್ರೇನು? ವೈಬ್ರೇಷನ್, ಅದರ ಸ್ಪಂದನ ನಿಂತರೆ. ಅದರ ಅರ್ಥ ಏನಾಯಿತು? ಎಚ್ಚರ, ಕನಸು, ನಿದ್ದೆ ಮೂರೂ ನನ್ನ ಬೆಳಕಲ್ಲೇ. ನಾನು ಆತ್ಮಜ್ಯೋತಿ, ನನ್ನ ಬೆಳಕಲ್ಲಿ ಆ ಅಂತಃಕರಣನು ಮನಸ್ಸು ಬುದ್ಧಿ ಕುಣಿದಾಗ ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಕನಸಿನ ಪ್ರಪಂಚ ಬೇರೆ, ನಾನು ಬೇರೆ, ನಿದ್ದೆ ಅದು ಬೇರೆ ಬೇರೆ ಅನ್ನುವ ರೀತಿಯಲ್ಲಿ ಅಂತಹ ಬಹಿಹಿ, ಅಂತಹ ಬಹಿಹಿ, ಒಳಗೆ ಹೊರಗೆ. ಒಳಗೆ ಹೊರಗೆ ಅನ್ನುವಂಥದ್ದು ಮನಸ್ಸಿನ ಭ್ರಾಂತಿ. ಯಾರು ಗೆದ್ದವರು? ಅಂತರ್ಯಶ್ಚ ಬಹಿರ್ವಿಧೂತ ತಿಮಿರಂ. ಒಳಗೆ ಹೊರಗೆ ಅನ್ನುವ ಭ್ರಾಂತಿಯನ್ನು ಗೆದ್ದಂತಹ ಶ್ರೀರಮಣರಿಗೆ ಒಳಗೆ ಅನ್ನುವಂಥದ್ದಿಲ್ಲ, ಹೊರಗೆ ಅನ್ನುವಂಥದ್ದಿಲ್ಲ. ಈ ಒಳಗೆ ಹೊರಗೆ ಅನ್ನುವಂಥದ್ದನ್ನು ತೋರಿಸುವುದು ನಮ್ಮ ಅಂತಃಕರಣ, ಮನಸ್ಸು ಬುದ್ಧಿಯ ಸ್ಪಂದನ ಅಷ್ಟೇ ಅಷ್ಟೇ. ಕನಸಿನಲ್ಲೂ ಅದೇ ರೀತಿ. ನೆನಪಿರಲಿ, ನಿಮಗೆ ಕನಸು ಬಿದ್ದಾಗ ಅದು ಕನಸು ಏನದು? ಮನಸ್ಪಂದನ, ನಿಮ್ಮ ಮನಸ್ಸಿನ ಒಂದು ವೈಬ್ರೇಷನ್. ಅಲ್ಲೂ ಇದೆ ಮೋಸ. ಏನು ಮೋಸ ಹೇಳಿ? ಒಳಗೆ ಹೊರಗೆ. ಎಷ್ಟು ದೂರ ಎಲ್ಲ ಹೋಗಿ ಬರ್ತೇವೆ ಸ್ವಾಮಿ ಕನಸಲ್ಲಿ. ನಾವು ಏನೆಲ್ಲ ತಿಂತೇವೆ, ಯಾರಿಗೆಲ್ಲ ಹೊಡಿತೇವೆ, ಏನೆಲ್ಲ ಮಾತಾಡ್ತೇವೆ, ಏಳ್ತೇವೆ, ಬೀಳ್ತೇವೆ, ಎದ್ದು ಬರ್ತೇವೆ. ಅಲ್ಲಿ ಒಳಗೆ ಹೊರಗುಂಟೋ? ಇಲ್ಲ. ಎಲ್ಲಿ ಸ್ವಾಮಿ ಕನಸು? ಸ್ವಾಮೀಜಿ ನನ್ನ ಮನಸ್ಸೇ ಅದು, ಅಷ್ಟೇ ಅಷ್ಟೇ. ಅಲ್ಲಿ ಒಳಗೆ ಹೊರಗೆ ಅನ್ನುವಂಥದ್ದು ಇರಲಿಲ್ಲ. ಯಾವಾಗ? ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ. ಪ್ರಬೋಧ ಸಮಯ, ಬೆಳಿಗ್ಗೆ ಎದ್ದ ಮೇಲೆ ತಾನೇ ಗೊತ್ತಾಗೋದು. ಬೆಳಿಗ್ಗೆ ಎದ್ದ ಮೇಲೆ ನಾವು ಅಂತೇವೆ ಸ್ವಾಮೀಜಿ ಅದೆಲ್ಲ ಸುಳ್ಳೆ. ಏನು ಸುಳ್ಳು? ಅಲ್ಲ ಕನಸಲ್ಲಿ ನಾನು ಎದ್ದು, ಕನಸಲ್ಲಿ ಎಲ್ಲೂ ಹೋದದ್ದು, ಕನಸಲ್ಲಿ ಬಂದದ್ದು. ಒಳಗೆ ಹೊರಗೆ, ಮೇಲೆ ಕೆಳಗೆ, ಅಲ್ಲಿ ಇಲ್ಲಿ, ಆಗ ಈಗ, ಎಲ್ಲ ಮನಸ್ಸಿನ ಭ್ರಾಂತಿ. ಕನಸನ್ನುವಂಥದ್ದು ಯಾವ ರೀತಿ ಎಚ್ಚರದ ಹಾಗೆಯೇ, ಕನಸನ್ನುವಂಥದ್ದು ಯಾವ ರೀತಿ ಮನಸ್ಪಂದನವೋ, ಎಚ್ಚರವು ಮನಸ್ಪಂದನ. ಇದು ಎರಡೂ ಸತ್ಯ ಅಲ್ಲ ಅನ್ನುವ ರೀತಿಯಲ್ಲಿ. ಮತ್ತು ನಿನ್ನ ಸ್ವರೂಪ ಯಾವುದು ಹೇಳು? ಶಾಶ್ವತಂ ಜ್ಯೋತಿರ್ಮಯಂ. ಆ ಶಬ್ದ ನೋಡಿ. ಅಂತರ್ಯಶ್ಚ ಬಹಿರ್ವಿಧೂತ ತಿಮಿರಂ. ಒಳಗೆ ಹೊರಗೆನ್ನುವಂಥ ಭ್ರಾಂತಿಯನ್ನು ಕಳ್ಕೊಂಡಂತಹ ರಮಣ ಮಹರ್ಷಿ, ಜ್ಯೋತಿರ್ಮಯ ಸ್ವರೂಪ ನಾನನ್ನುವ ರೀತಿಯಲ್ಲಿ ಎದ್ದು ಬಂದಂತಹ ಮಹರ್ಷಿ, ಶಾಶ್ವತಂ ಸ್ಥಾನಂ ಪ್ರಾಪ್ಯ ಯಾವ ಸ್ಥಾನ ಹೇಳಿ? ಶಾಶ್ವತ ಸ್ಥಾನಂದ. ಶಾಶ್ವತ ಅನ್ನುವ ಶಬ್ದಕ್ಕರ್ಥ ಹೇಳಿ ನೋಡಿ. ನಮ್ಮ ಸಂಸ್ಕೃತದಲ್ಲಿ ಎರಡು ಶಬ್ದ ಇದೆ. ಒಂದು ಅಶ್ವತ್ಥ, ಇನ್ನೊಂದು ಶಾಶ್ವತ. ಎರಡು ಶಬ್ದ. 15ನೇ ಅಧ್ಯಾಯದಲ್ಲಿ ಬರ್ತದಲ್ಲ, ಏನು ಹೇಳಿ? ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಯಾವುದು? ನಮ್ಮ ಎಚ್ಚರ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ವ್ಯವಹಾರ, ಇದಕ್ಕೆ ಒಂದೇ ಹೆಸರು. ಏನು ಹೆಸರು ಹೇಳಿ? ಅಶ್ವತ್ಥ. ಅಶ್ವತ್ಥ ಅನ್ನುವ ಶಬ್ದಕ್ಕೇನರ್ಥ?
ಶ್ವ ಅಂದರೆ ಸಂಸ್ಕೃತದಲ್ಲಿ ಶ್ವ ಅಂದರೆ ನಾಳೆ. ಶ್ವ ಅಂದ್ರೇನು? ನಾಳೆ. ಶ್ವಃ ನ ತಿಷ್ಠತಿ, ನಾಳೆಗೆ ಅದಿಲ್ಲ. ಓ, ಯಾವುದು ನಾಳೆಗೆ ಅದು ಇಲ್ವೋ ಅದಕ್ಕೇನು ಹೆಸರು? ಅಶ್ವತ್ಥ. ನಾವು ತಿಳ್ಕೊಂಡದ್ದೇನು? ನಮ್ಗೆ ಅಶ್ವತ್ಥ ಅಂತ ಅಂದ ಕೂಡಲೇ ನಮ್ಮ ತಲೆಗೆ ಹೋಗೋದೇನು ಹೇಳಿ? ಮರ. ನಾವೆಲ್ಲ ತಿಳ್ಕೊಂಡದ್ದು 15ನೇ ಅಧ್ಯಾಯದಲ್ಲಿ ಅಶ್ವತ್ಥ ಅಂತ ಅಂದ ಕೂಡಲೇ ತಲೆ ಕೆಳಗಾದ ಮರ ಅಂತೇಳಿ. ಅಲ್ಲ ಅಲ್ಲ, ನಮ್ಮ ಜೀವನ ಅನ್ನುವಂಥದ್ದೇ ಉಲ್ಟಾ. ಉಲ್ಟಾ ಅಂದ್ರೇನು? ನಾವು ತಿಳ್ಕೊಂಡದ್ದು ಹಾಗಿಲ್ಲ. ಶ್ವಃ ನ ತಿಷ್ಠತಿ, ಯಾವುದು ಎರಡು ಶಬ್ದ ನೆನಪಿರಲಿ. ಒಂದು ಶಾಶ್ವತ, ಇನ್ನೊಂದು ಅಶ್ವತ್ಥ. ಅಶ್ವತ್ಥ ಅಂದ್ರೇನು? ಅಶಾಶ್ವತ. ಎರಡೂ ಒಂದೇ. ನೀವು ಅಶಾಶ್ವತ ಅಂತ ಹೇಳೋದು ಒಂದೇ, ಅಶ್ವತ್ಥ ಅಂತ ಹೇಳೋದು ಒಂದೇ. ಅಶಾಶ್ವತ ಅಶ್ವತ್ಥ ಒಂದು, ಶಾಶ್ವತ. ಇವಾಗ ಹೇಳಿ ನೋಡು. ಇವಾಗ ಬನ್ನಿ. ಏನು? ಶಾಶ್ವತ ಅನ್ನುವ ಶಬ್ದಕ್ಕೆ ಅರ್ಥ ಸತ್ಯಂ. ಅಶ್ವತ್ಥ ಅಶಾಶ್ವತ ಅನ್ನುವ ಶಬ್ದಕ್ಕೆ ಅರ್ಥ ಅಸತ್. ಬನ್ನಿ, ಮಹರ್ಷಿಗಳು ನಮ್ಮ ಹಾಗೆ 16 ವರ್ಷದ ತನಕವೂ ಇದು ನಾನು, ಇದು ನಾನು, ಇದು ನನ್ನ ಮನೆ, ಇದು ನನ್ನ ತಂದೆ, ಇದು ನನ್ನ ತಾಯಿ, ನಾನು ನನ್ನದು, ಅಹಂ ಮಮ, ಅಹಂ ಮಮ, ನಾನು ನನ್ನದು ನನ್ನವರು, ಹಾಗೆ ಬೆಳೆದವರು ಎಲ್ಲರೂ ಹಾಗೆ. ನಾನು ನನ್ನದನ್ನುವಂಥದ್ದು ಎರಡು ಅಶ್ವತ್ಥ, ಅದು ಶಾಶ್ವತ ಅಲ್ಲ. ಯಾತಕ್ಕೆ? ಸ್ವಾಮೀಜಿ, ನೀವು ಬೆಳಿಗ್ಗೆ ಎದ್ದ ಮೇಲೆ ಆಲೋಚನೆ ಮಾಡಿ. ಬೆಳಿಗ್ಗೆ ನೀವು ಎದ್ದ ಮೇಲೆ ಸ್ವಾಭಾವಿಕವ ಮರೆತು ನನ್ನ ಸ್ವರೂಪ ಅನ್ನುವಂಥದ್ದು ಯಾವುದು ಅದನ್ನು ಮರೆತುಬಿಟ್ಟೆ. ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದು, ಆಭಾಸವನ್ನು ಸತ್ಯವೆಂದು ಭ್ರಮಿಸುವುದು. ಬೆಳಿಗ್ಗೆ ಎದ್ದು ಯಾವುದಕ್ಕೆ ಅಂಟಿಕೊಂಡದ್ದು ನಾವು? ಬೆಳಿಗ್ಗೆ ಎದ್ದು ಅಂಟಿಕೊಂಡದ್ದು ಯಾವುದಕ್ಕೆ? ಆಭಾಸಕ್ಕೆ. ಸ್ವಾಮೀಜಿ, ಇದು ನಾನು. ಯಾರಾದರೂ ಕರೆದ್ರೆ ಬಾ ಇಲ್ಲಿ, ಯಾರು ಬರೋದು? ಇದೆ. ಕೂತ್ಕೋ, ಇದೆ. ಹೋಗು, ಹೋಯ್ತು, ಇದು ನಾನು. ಅದಕ್ಕೆ ನಾಮಕರಣ. ಅದಕ್ಕೆ ಸ್ವಾಮಿ ನಾಮಕರಣ, ಅದಕ್ಕೆ ಹೆಸರು, ಅದಕ್ಕೆ ಡ್ರೆಸ್ಸು, ಅದಕ್ಕೆ ಸ್ನಾನ. ಬೆಳಗ್ಗಿಂದ ಸಂಜೆ ತನಕ ಮಹಾಪೂಜೆ, ಬೆಳಗ್ಗಿಂದ ಸಂಜೆ ತನಕ ಇದರ ಪೂಜೆ. ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದು, ಮಾಭಾಸವನು ಸತ್ಯವೆಂದು ಭ್ರಮಿಸುವುದು. ಸೌಭಾಗ್ಯಗಳ ನರಸಿ, ಇದನ್ನು ನಾನು ಅಂತ ಒಪ್ಪಿ ಆಯ್ತಲ್ಲ, ಜಗತ್ತನ್ನು ನನಗಿಂತ ಬೇರೆ ಅಂತ ಮಾಡಿ ಆಯ್ತಲ್ಲ. ನೀವು ಹೇಳಿ, ಜಗತ್ತು ಬೇರೆ, ನಾನು ಬೇರೆ. ನಿದ್ದೆಯಲ್ಲಿತ್ತೋ? ಇರಲಿಲ್ಲ. ಅದು ಬೆಳೆಸ್ಕೊಂಡದ್ದು ಯಾರು? ಬೆಳಿಗ್ಗೆ ಎದ್ದ ಮೇಲೆ ನಾನೇ. ಸೌಭಾಗ್ಯಗಳ ನರಸಿ, ವಿಷಯಗಳಲ್ಲಿ ಸುಖ ಇದೆನ್ನುವಂಥ ರೀತಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ, ಕಣ್ಣಿಗೆ ರೂಪ ಕಿವಿಗೆ ಎಲ್ಲ ವಿಷಯಗಳಲ್ಲಿ ಸುಖ ಇದೆನ್ನುವ ರೀತಿಯಲ್ಲಿ ಸೌಭಾಗ್ಯಗಳನ್ನು ಅರಸಿ ಹುಡುಕುತ್ತಾ ಹೋಗುತ್ತಾ ದೌರ್ಭಾಗ್ಯಕ್ಕೆ ಈಡಹುದು. ಸುಖ ಸಿಗಲಿಲ್ಲ. ಇದೆ ಅಂತ ಹೇಳಿದ್ಯಾರು ನಿಮಗೆ? ಇದೆ ಅಂತ ಹೇಳಿದ್ಯಾರು? ಓಡಿದ್ದ ನಾನೇ. ಸಿಕ್ತೋ? ಸಿಗಲಿಲ್ಲ. ಮತ್ತೇನು ಮಾಡ್ತೀಯ? ಬಹುಶಃ ಇಲ್ಲಿಲ್ಲ, ಇನ್ನೊಂದು ಕಡೆ ಇದೆ, ಅಷ್ಟೆ. ಅನ್ನದಾತುರಕ್ಕಿಂತ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು, ಹೆಣ್ಣು ಗಂಡುಗಳು ಒಪ್ಪೊಪ್ಪೋ ರಾಮ. ಇಡೀ ಪ್ರಪಂಚದಲ್ಲಿ ಬಾಲ್ಯದಿಂದ ಕೊನೆ ತನಕವೂ ಹುಡುಕಿದ್ದೆ ಯಾವುದು? ಎಲ್ಲಿಲ್ವೋ ಅಲ್ಲಿ.
ಇವಾಗ ಹೇಳಿ, ಆದದ್ದೆಂಥದ್ದು? ಆದದ್ದು ಸ್ವಾಮೀಜಿ ನನ್ನ ಸ್ವರೂಪ ಅನ್ನುವಂಥದ್ದು ಆನಂದ ಸ್ವರೂಪ ನಾನು, ಅದು ಶಾಶ್ವತ, ಅದು ಸತ್. ಅದನ್ನು ಮರ್ತೆ. ಯಾವುದು ಅಶಾಶ್ವತವೋ ಅಶ್ವತ್ಥವೋ ಅತ್ತ ಕಂಡುಕೊಂಡು ಇವಾಗ ಹೇಳಿ, ಅಶ್ವತ್ಥಂ ಪ್ರಾಹುರವ್ಯಯಂ. ಯಾವುದು ಸತ್ಯ ಅಲ್ಲವೋ, ಯಾವುದು ನಾಳೆಗೆ ಇಲ್ಲವೋ. ನಾಳೆಗಿಲ್ಲ ಅಂದ್ರೇನು? ಈಗ ಇಲ್ಲ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಇವಾಗ ನಮ್ಮ ಕಥೆ ಏನು ಸ್ವಾಮೀಜಿ? ಇವಾಗ ನಾನಿದ್ದೇನೆ, ಇವಾಗ ನಾವು ತಿಳ್ಕೊಂಡದ್ದು ಇವಾಗ ನಾವಿದ್ದೇವೆ ಅಂತೇಳಿ ಅಲ್ವಾ? ನಾವೀಗ ತಿಳ್ಕೊಂಡದ್ದು ಇವಾಗ ನಾವಿದ್ದೇವೆ ಅಂತ. ಯಾವುದಿದು? ಇದು ಇಡ್ಲಿ ಸಾಂಬಾರಿದು, ಇದು ಅನ್ನ, ನೀವು ತಿಂದಿರುವ ಆಹಾರ. ನೀವು ವೆಜ್ಜೋ ನಾನ್ ವೆಜ್ಜೋ? ಅನ್ನದೇವ. ಎಲ್ಲರ ಶರೀರ ಮನಸ್ಸು ಬುದ್ಧಿ ಅನ್ನುವಂಥ ಸ್ವಯಂ ಅನ್ನಮಯ ವಿಕಾರತ್ವಾತ್ ಅನ್ನಮಯ. ನಾವು ತಿಂದ ಆಹಾರದ ವಿಕಾರ, ಎಲುಬು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ. ಏನದು? ಆಹಾರ. ಆಹಾರ ಅಂದ್ರೇನು? ಪಂಚಭೂತಗಳು. ಪಂಚಭೂತಗಳಂದ್ರೇನು? ಇದು ಜಗತ್ತು. ಇದು ಜಗತ್ತಿಗೆ ಸೇರಿದ್ದಿದು. ಇದು ಪ್ರಪಂಚ. ಪ್ರಪಂಚಕ್ಕೆ ಸೇರಿರೋದು ಜಡವಾದ್ದು. ಇದು ಪರಮಾತ್ಮನ ಸಗುಣ ರೂಪ. ಇದು ಹೊರಗಿದ್ದು. ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ನಿಮಿಷವೂ ಬದಲಾವಣೆ. ಬದಲಾವಣೆ ಅದರ ಧರ್ಮ. ಧರ್ಮ ಅಂದ್ರೇನು? ತಪ್ಪಿಸೋಕ್ಕಾಗಲ್ಲ. ತಪ್ಪಿಸೋಕ್ಕಾಗಲ್ಲ ಅಂದರೆ ನೀವು ಎಷ್ಟೇ ಫೇರ್ ಆ್ಯಂಡ್ ಲವ್ಲಿ ತಿಕ್ಕಿದ್ರೂ ಅಜ್ಜಿ ಆಗೋದೇ. ಏನು ಮಾಡ? ಯಾರಿಗೂ ಮುದುಕಾಗಲಿಕ್ಕೆ ಮನಸ್ಸಿಲ್ಲ ಸ್ವಾಮಿ. ಒಂದು ಬೆಳಗಿನ ಕೂದಲು ಒಂದು ಬಂತು ಅಂದರೆ ಕಿತ್ತು ಬಿಸಾಕ್ಬಿಡೋದು. ಮೊದಲು ಒಂದೊಂದು ಬರುವಾಗ ಕಿತ್ತು ಬಿಸಾಕೋದು, ನಾಲ್ಕು ಬರುವಾಗ ಕಿತ್ತು ಬಿಸಾಕೋದು. ಆಮೇಲೆ ಎಲ್ಲ ಬೆಳ್ಳಗಾಗುವ ಕಪ್ ಮಾಡೋದು, ಕಪ್ ಮಾಡಿಬಿಡೋದು. ತಮ್ಮ ಪೂರಾ ಕಪ್ಪು ಮಾಡ್ಕೋ, ಏನೇ ಹಚ್ಕೋ, ಏನೇ ಮಾಡು, ಇವತ್ತಲ್ಲ ನಾಳೆ ಅದು ಬೀಳೋದೆ. ಜರ್ಜರಿ ಭೂತೆ ಕಲೇವರೇ ಅಂದ್ರೇನು? ಅದು ನಾನು ಅಲ್ಲವೇ ಅಲ್ಲ. ಯಾವುದು ನಾನು ಅಲ್ಲವೇ ಅಲ್ಲವೋ ಅದನ್ನು ನಾನು ಅಂಟಿಕೊಂಡು, ಸ್ವಾಮಿ ನಾಳೆಗದು ಇಲ್ಲ ಅಲ್ಲ, ಈವಾಗಲೇ ಅದಿಲ್ಲ. ನಮ್ಮ ತಲೆಗೆ ಹೋಗಲ್ವೇ? ಏನು ಮಾಡಲಿ? ಶಾಸ್ತ್ರ ಏನು ಹೇಳೋದು? ಅಶ್ವತ್ಥಂ. ಶ್ವಃ ನಾಳೆಗೆ ಅದಿಲ್ಲ. ಆದ್ದರಿಂದ ಇದಕ್ಕೇನು ಹೆಸರು? ನನ್ನದು ನಾನನ್ನುವಂಥದ್ದು ಈ ಶರೀರ ಮನಸ್ಸು ಬುದ್ಧಿಗಳ ಗುಂಪು ಕಾರ್ಯಕರಣ ಸಂಘಾತ. ವೇದಾಂತದಲ್ಲಿ ಹೇಳೋದು ಕಾರ್ಯ ದೇಹ, ಕರಣ ಮನಸ್ಸು ಬುದ್ಧಿ. ದೇಹ ಮನಸ್ಸು ಬುದ್ಧಿ ಒಟ್ಟಿಗೆ ನಾವು ಇದನ್ನು ನಾನು ಅಂತೇವಲ್ಲ ಸ್ವಾಮಿ, ಅದಲ್ಲ ನಾನು. ಅದು ಅಶ್ವತ್ಥ, ಅದು ಅಶಾಶ್ವತ. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ. ಅಸಂಗಶಸ್ತ್ರೇಣ ಯಾವ ಖಡ್ಗ? ಅಸಂಗಶಸ್ತ್ರದಿಂದ ಈ ಅಶ್ವತ್ಥ ಮರ ಅನ್ನುವ ನಾನು, ಇದು ನಾನನ್ನುವ ಅಶ್ವತ್ಥ ಮರ, ಇದು ನಾನನ್ನುವ ಭ್ರಾಂತಿಯನ್ನು ಕಡ್ದು ಹಾಕು. ದೃಢೇನ ಚಿತ್ವ. ಕಡ್ದು ಹಾಕೋದನ್ನು. ಕಡ್ದು ಹಾಕಂದ್ರೇನು? ಮರವೇ ಇಲ್ಲಲ್ಲಿ. ಇಲ್ಲದ ಮರವನ್ನು ಕಡ್ದು ಹಾಕು ಅಂತಾರಲ್ಲ ಸ್ವಾಮಿ. ಮರ ಇದೆ ಸ್ವಾಮಿ, ಮರ ಇದೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ. ಎಷ್ಟು ಸುಂದರವಾಗಿ ವರ್ಣಿಸ್ತಾನೆ ಸ್ವಾಮಿ ಕೃಷ್ಣ. ನಮ್ಮ ಸಂಸಾರ ಅನ್ನುವಂಥ ವೃಕ್ಷ ಎಷ್ಟು ಬೆಳೆದಿದೆ, ಕೆಳಗೆ ಮೇಲೆ ಅಲ್ಲಿ ಇಲ್ಲಿ, ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ತಮ್ಮನ ಹೆಂಡತಿ, ಒಪ್ಪೊಪ್ಪೊಪ್ಪೊಪ್ಪೊಪ್ಪು. ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಏನು? ನಾನು ಈ ದೇಹ, ಇದಕ್ಕೆ ಸಂಬಂಧಪಟ್ಟವರು ನನ್ನವರು, ನನ್ನವರು ನನ್ನವಳು.
ಸ್ವಾಮಿ ಈ ಥರ ಬೆಳ್ಕೊಂಡು 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 ಅದು ಎಷ್ಟು ಗಟ್ಟಿಯಾಗಿ ಸಿಕ್ಕಾಕ್ಕೊಂಡು ಸ್ವಾಮೀಜಿ ಹಾಂ ಬಿಡಿಸಿ ಸ್ವಾಮೀಜಿ ಬಿಡಿಸಿ ಓಯ್ ಸ್ವಾಮಿ ರಾಮತೀರ್ಥರು ಪರದೇಶಕ್ಕೆಲ್ಲ ಹೋಗೆಲ್ಲ ಪ್ರವಚನ ಕೊಡೋರು. ಎಲ್ಲ ಪ್ರದೇಶದ ಅಮೇರಿಕಾ ಆಗಲಿ ಫ್ರಾನ್ಸ್ ಎಲ್ಲ ಕಡೆ ಇಂಗ್ಲೆಂಡ್ ಎಲ್ಲ ಕಡೆ ಹೋಗಿ ಪ್ರವಚನ ಕೊಟ್ಟವರು. ವೇದಾಂತದ ತತ್ವವನ್ನು ಇದ್ದದ್ದನ್ನಿದ್ದ ಹಾಗೆ ಹೊರ ದೇಶದಲ್ಲಿ ನಾವಾಗಿ ಸಂಸಾರ ಎಲ್ಲ ನಮ್ಮ ಮನಸ್ಸಲ್ಲಿ ನಾವಾಗಿ ಕಟ್ಕೊಂಡಿರೋ ಸಂಸಾರ. ಓಯ್ ಸ್ವಲ್ಪ ನಮಗದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ಹೇಳಿ. ಪರದೇಶದವರಲ್ಲಿ ಹಾಗೆಂದರೆ ಅದನ್ನು ಅರ್ಥವಾಗುವ ಹಾಗೆ ವಿವರಿಸಿ ಹೇಳಬೇಕು, ಅಂದರೆ ಒಪ್ತಾರೆ ಅವರು. ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸು. ಏನು ಅಲ್ಲ, ಎಲ್ಲ ನಾವೇ ಕಟ್ಕೊಂಡದ್ದು ಸಂಸಾರ. ಹೌದಾ? ಹಾಂ. ಸ್ಟೇಜಿಂದ ಕೆಳಗಿಳಿದು ಬಂದರಂತೆ. ಸ್ಟೇಜಿಂದ ಕೆಳಗಿಳಿದು ಬಂದು 1 2 3 4 ಕಂಬ, 1 2 3 4 ಕಂಬ, 4 5 ಕಂಬ ಈ ಕಡೆ ಇತ್ತು, 4 6 ಕಂಬ ಈ ಕಡೆ ಇತ್ತು. ಒಂದು ಕಂಬವನ್ನು ಅವರಾಗಿ ಹೋಗಿ ಅಪ್ಪಿ ಹಿಡ್ಕೊಂಡ್ರಂತೆ. ಬಿಡಿಸಿ ಬಿಡಿಸಿ, ಯಾರಾದರೂ ಬಿಡಿಸಿ, ಯಾರಾದರೂ ಬಿಡಿಸಿ ನನ್ನನ್ನು. ಜನ ಅಂದ್ರಂತೆ ಇಡಿಯಟ್. ಅದೇ ನನ್ನನ್ನು ಇಡಿಯಟ್ ಅಂತ ಅನ್ನೋದು ನೀವು, ಹಿಡ್ಕೊಂಡದ್ದು ನೀನೇ ಅಲ್ವಾ? ಅದೇ ಡೆಮಾನ್ಸ್ಟ್ರೇಷನ್. ಸಂಸಾರ ನಮ್ಮದೇ, ನಾವಷ್ಟೇ ಹಿಡ್ಕೊಂಡಿರೋದು. ಎಲ್ಲ ನಮ್ಮ ಮನಸ್ಸಲ್ಲಿ ಸ್ವಾಮೀಜಿ ಆಲೋಚನೆ ಮಾಡಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಸ್ಯ. ಮಹರ್ಷಿಗಳು 16ನೇ ವಯಸ್ಸಿಗೆ ಸ್ವಾಮಿ, 16ನೇ ವಯಸ್ಸಿಗೆ ಆ ಮರಣ ಭಯ ಅನ್ನುವಂಥ ರೀತಿಯಲ್ಲಿ ಸಾಯ್ತಾನೆ 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 ಅನ್ನುವಂಥ ರೀತಿಯಲ್ಲಿ ಮರಣ ಭಯ ಅನ್ನುವಂಥದ್ದು ಏನನ್ನವರನ್ನು ಆವರಿಸಿಬಿಡ್ತು. ಆ ಒಂದು ಕ್ಷಣ ಸ್ವಾಮಿ ಎಲ್ಲಿಂದ? ಪ್ರಕೃತಿಯಿಂದ, ಪುರುಷನ ಅಸತ್ತಿನಿಂದ ಸತ್, ಅಶ್ವತ್ಥದಿಂದ ಶಾಶ್ವತ ದೇಹ ಮನಸ್ಸು ಬುದ್ಧಿಗಳನ್ನು ಪಂಚಕೋಶಗಳಿಂದ ಅನ್ನಮಯ ಪ್ರಾಣಮಯ ಮನೋಮಯ ಬುದ್ಧಿಮಯ ಅಹಂಕಾರಮಯ ಪಂಚಕೋಶಗಳನ್ನು ದಾಟಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ತತ್ಪದಂ ಯಾವುದು ಸ್ವಾಮಿ? ಇದು ಅಶ್ವತ್ಥ. ಬೆಳಿಗ್ಗೆ ಎದ್ದು ನಾವು ಇದು ನಾನು ನನ್ನದು, ಇದು ಅಶ್ವತ್ಥ, ಇದು ಶಾಶ್ವತ ಅಲ್ಲ. ನಿಜವಾದ ಯಾವುದು? ಶಾಶ್ವತಂ ಸ್ಥಾನಂ ಪ್ರಾಪ್ಯ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ. ಯಾವುದು ಸ್ವಾಮಿ? ಯದಕ್ಷರಂ ವೇದವಿದೋ ವದಂತಿ. ಕಠೋಪನಿಷತ್ತಿನ ಮಂತ್ರ ಇದು. 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವಂಥ ಮಂತ್ರ ಇದು. ಅರ್ಜುನ ಕೇಳು. ಯಾವ ಆ ಮೋಕ್ಷಾಖ್ಯವಾದ ಪದ, ಅಕ್ಷರವಾದ ಪದ. ಅಕ್ಷರ ಅಂದ್ರೇನು? ಶಾಶ್ವತ. ಕ್ಷರ ಅಂದರೆ ನಾಶ, ಶ್ವಃ ಅಂದರೆ ನಾಶ. ಶ್ವಃ ನ ತಿಷ್ಠತಿ, ನಾಳೆಗದಿಲ್ಲ. ಅಶ್ವತ್ಥ, ಅಶಾಶ್ವತ. ಇದು ಹಾಗಲ್ಲ, ಶಾಶ್ವತ. ಈಗ ಹೇಳಿ ಸ್ವಾಮಿ, ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನಾನು ನನ್ನದು ಎಚ್ಚರ ಕನಸು ನಿದ್ದೆ ಅಶಾಶ್ವತ. ಅಶ್ವತ್ಥ. ಓಯ್, ಶಾಶ್ವತ ಯಾವುದು ತಮ್ಮ? ಎಚ್ಚರ ಕನಸು ನಿದ್ದೆಗಳಲ್ಲೂ, ಇವಾಗ ಹೇಳು, ಎಚ್ಚರ ಕನಸು ನಿದ್ದೆ ಎನ್ನುವಂಥ 3ರಲ್ಲೂ ನಿನ್ನ ಮನಸ್ಸು ಬುದ್ಧಿ ಸ್ಪಂದನಗೊಳ್ಳುತ್ತಾ ಇರುವಾಗಲೂ ಆಧಾರ ಯಾವುದು? ಯಾವುದು ಆಧಾರ? ಆತ್ಮಜ್ಞ. ಯಾರ ಬೆಳಕಲ್ಲಿ ಸ್ವಾಮಿ ಎಚ್ಚರವನ್ನೆಲ್ಲ ನೀವು ನೋಡ್ತಾ ಇದ್ದದ್ದು? ಯಾರ ಬೆಳಕಲ್ಲಿ ನೀವು ಕನಸಿನ ಅನುಭವವನ್ನು ಪಡೆದದ್ದು? ಯಾರ ಬೆಳಕಲ್ಲಿ ನನಗೇನೋ ಗೊತ್ತಿಲ್ಲ ಅಂತ ಅನ್ನೋದು ನೀವು ನಿದ್ದೆಯಲ್ಲಿ? ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್
ವಿಜೃಂಭತೆ. ಯಾ ಸಂವಿತ್, ಯಾವ ಚೈತನ್ಯ, ಯಾವ ಜ್ಯೋತಿ, ಜ್ಯೋತಿ ಆ ಜ್ಯೋತಿರ್ಮಯವಾದಂಥ ಶಾಶ್ವತ ಸ್ಥಾನ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸಮಾಧಿ ಸ್ವಾಮಿ, ಸಂತರು ಮಹಾತ್ಮರು ಸಮಾಧಿಗೊಂಡ ಯಾವ ಸ್ಥಾನಕ್ಕೆ ಹೋಗು ಸ್ವಾಮಿ ಅವರು? ಸ್ಪಂದನ ಇಲ್ಲದ, ವೈಬ್ರೇಷನ್ ಇಲ್ಲದ, ಎಚ್ಚರ ಕನಸುಗಳು ಅಲ್ಲದ, ಎಲ್ಲಿ ಸ್ಪಂದನ ಇಲ್ಲವೋ ಬಾ ನಾನು 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 ಅಂತೀಯಲ್ಲ, ಒಳಗೆ ಬಾ. ಎಲ್ಲಿ ನೀನು ನಾನು ನಾನು ಅಂತ ಅನ್ನೋದು? ಆ ನಾನನ್ನುವಂಥದ್ದು ಎದ್ದ ಮೇಲೆ ಸ್ವಾಮಿ ಎಚ್ಚರ, ಕನಸು, ನಿದ್ದೆ. ಹೌದಲ್ಲ? ಎಚ್ಚರ ನೋಡಿದೆ, ಕನಸು ಅನುಭವಿಸಿದೆ, ಜ್ಯೋತಿರ್ಮಯ ಸ್ವರೂಪ ನಾನನ್ನುವ ಪ್ರಶಾಂತ ಸ್ಥಾನವನ್ನು ತಲುಪಿ ಆತ್ಮಜ್ಯೋತಿ ನಾನನ್ನುವ ರೀತಿಯಲ್ಲಿ ಆತ್ಮಸ್ವರೂಪದ ಜ್ಞಾನದ ಅನುಭವದಲ್ಲಿ ನಿಂತು ಹತ್ತಿರ ಬರುವವರಿಗೆ ಅವರ ಮನಸ್ಸಿನ ಅಜ್ಞಾನವನ್ನೆಲ್ಲ ತೊಡೆದು ಹಾಕಿ ನಾನು ಅಂತ ಏನಂತೇವೆ, ನಮ್ಮ ಸ್ವರೂಪ ಏನು, ಅದರ ಚಿಂತನೆ ಅನ್ನುವಂಥದ್ದೇ ರಮಣ ಚಿಂತನ. ಪಶ್ಯನ್ ವಿಶ್ವಮಪೀದಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ. ಒಂದು ಚರಣ ಇದೆ, ಅದನ್ನು ನಾಳೆ ನೋಡುವ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಜಗದ್ಗುರವೇ ಶೋಕಸ್ಯ ಹಂತ್ರೇ ನಮಃ. ನಮ್ಮ ಮನಸ್ಸಿನ ಶೋಕ, ನಮ್ಮ ಸಂಸಾರದ ಶೋಕ, ನಮ್ಮ ಎಲ್ಲ ಭ್ರಾಂತಿಜನ್ಯವಾದಂತಹ ದುಃಖ ಅವೆಲ್ಲವನ್ನು ಕಳೆದು ನಮಗೆ ಸ್ಥಿರವಾದ ಶಾಂತಿಯ ಸ್ವರೂಪವನ್ನು, ಶಾಂತಿಯ ಧಾಮವನ್ನು ತೋರಿಸುವಂತಹ ಆ ರಮಣ ಮಹರ್ಷಿಗಳಿಗೆ ನಮೋ ನಮಃ, ನಮಸ್ಕಾರ. ಗುರು ಬ್ರಹ್ಮ ರೂಪ ಜಾನೋ ಶಿವ का स्वरूप मानो, गुरु ब्रह्म रूप जानो शिव का स्वरूप मानो, गुरु के समान नाही दूसरा जहान में, गुरु ब्रह्म रूप जानो शिव का स्वरूप मानो, पाप से बचावे गुरु ज्ञान को सिखावे गुरु, ब्रह्म से मिलावे गुरु, तुरीय पद ज्ञान में, गुरु ब्रह्म रूप जानो शिव का स्वरूप मानो, यह श्रुति वेद कहता गुरु बिना ज्ञान कैसा, ज्ञान बिना मुक्ति कैसी, आवे तेरे ध्यान में, गुरु ब्रह्म रूप जानो शिव का स्वरूप मानो।
शिव का स्वरूप मानो, सद्गुरुनाथ महाराज की। रमण भगवत्पादं